ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವೆನೇ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕುತ್ಕೊಂಡು ಕತೆ ಹೇಳ್ತಾರೆ. ಬನ್ನಿ, ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ನಾಳೆ ಒಂದು ಸ್ಟ್ರೈಕ್ ಮಾಡಬೇಕು ಅಂತ ಇವತ್ತು ರಾತ್ರಿ 12 ಗಂಟೆಗೆ ನಿರ್ಧರಿಸಿದ್ರು. ಬೆಳಗಾಗೋ ಹೊತ್ತಿಗೆ ಸಾವಿರಾರು ಜನರನ್ನ ಸೇರಿಸೋ ತಾಕತ್ತಿದ್ದ ಮನುಷ್ಯ ಅವನು. ಆ ಸಾವಿರಾರು ಜನರ ಪಾಲಿಗೆ ಇವನೇ ವಿಚಾರವಾದಿ, ಸಮಾಜವಾದಿ, ಉದ್ಧಾರಕ, ಕ್ರಾಂತಿಕಾರಿ ಚಿಂತಕ. ಇವನನ್ನ ಕಂಡ್ರೆ ಅಧಿಕಾರಿಗಳು ನಡುಗ್ತಾ ಇದ್ರು, ರಾಜಕಾರಣಿಗಳು ಅಡ್ಬೀಳ್ತಾ ಇದ್ರು. ಇವನು ಮಾತಾಡ್ತಾ ಇದ್ರೆ ಮೈ ಮರೆತು ಕೇಳೋ ಅಮಾಯಕ ಜನರು ಇದ್ರು. ಇವನ ಆದೇಶಗಳನ್ನೆಲ್ಲ ಚಾಚೂ ತಪ್ಪದೆ ಪಾಲಿಸ್ತಾ ಇದ್ದ ಕಟ್ಟ ಶಿಷ್ಯರಿದ್ರು. ಈಗ ಆತನನ್ನ ದೇವ್ರ ಥರ ಕಾಣ್ತಾ ಇದ್ದ 18 ಶಿಷ್ಯರು ತಮ್ಮ ನಾಯಕನ ಜೊತೆಗೆ ಜೀವನ ಪರ್ಯಂತ ಜೈಲಲ್ಲಿರೋದಕ್ಕೆ ಹೊರಟಿದ್ದಾರೆ. ಇದು ದಲಿತರ ಉದ್ಧಾರಕ ಅನ್ನೋ ಹಣೆಪಟ್ಟಿ ಕಟ್ಕೊಂಡು ದಶಕಗಳ ಕಾಲ ಇಡೀ ಮೈಸೂರನ್ನೇ ನಡಗಿಸಿದ ಮಂಟೆ ಲಿಂಗಯ್ಯನ ಕಥೆ. ಶಿಷ್ಯನೇ ಗುರುವಿಗೆ ಪಾಠ ಕಲಿಸಿದ ಅದ್ಭುತ ಕಥೆ. ಮಂಟೆ ಲಿಂಗಯ್ಯನ ಹಾರಾಟ, ಮೆರೆದಾಟದಿಂದ ಹಿಡಿದು ಜೈಲಿಗೆ ಹೊರಟವರೆಗಿನ ಸ್ಟೋರಿಯ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ತಗೊಂಡು ಬರ್ತಾ ಇದ್ದೀವಿ ಇವತ್ತಿನ ಕ್ರೈಮ್ ರಿಪೋರ್ಟರ್ನಲ್ಲಿ. ಈ 5 ಫೂಟು 4 ಇಂಚಿನ ಕುರುಚಲು ಗಡ್ಡದ ಮನುಷ್ಯನ ಬಗ್ಗೆ ಇವತ್ತು ಮೈಸೂರಿನಲ್ಲಿ ಯಾರನ್ನು ಕೇಳಿದ್ರೂ ಮಾತಾಡ್ತಾರೆ. ಆದರೆ 6 ವರ್ಷಗಳ ಹಿಂದೆ ಈತನ ಹೆಸರು ಕೇಳಿದ್ರೆ ನಡುಗುತ್ತಿದ್ರು. ಹಂಗಂತ ಇವನು ರೌಡಿ ಅಂತ ಗುರುತಿಸ್ಕೊಂಡವನಲ್ಲ. ಕ್ರೈಮ್ ಮಾಡದ್ನೋ ಇಲ್ವೋ ಗೊತ್ತಿಲ್ಲ, ಜೈಲಿಗೆ ಮಾತ್ರ ಹೋಗಿರ್ಲಿಲ್ಲ. ಪೊಲೀಸರು ಇವನ ಹತ್ರ ಸುಳಿಯೋದಕ್ಕೂ ಆಗ್ತಿರ್ಲಿಲ್ಲ. ವಿರುದ್ಧ ಇದ್ದಂತ ಸಮನ್ಸ್ ಜಾರಿ ಮಾಡೋಕೆ ನಮ್ಮ ಪೊಲೀಸ್ ಸಿಬ್ಬಂದಿ ಯಾರೇ ಹೋದ್ರು ಕೂಡ ಅವನ ಮೇಲೆ ಒಳಗಡೆ ಬಿಡ್ತಾನೆ ಇರಲಿಲ್ಲ. ಅವನು ಸ್ಟೆಪ್ಸ್ ಎಲ್ಲ ಅಲ್ಲೇ ಕಳಿಸ್ಕೊತಿದ್ದ ವಾಪಸ್. ಹೀಗೆ ರಾಜನ ಥರ ಮೆರೆದವನು ಮೈಸೂರಿನ ತುಂಬಾ ಬ್ಯಾನರ್ ಹಾಕಿಸ್ಕೊಂಡಿದ್ದ. ವಿಚಾರವಾದಿ, ದಲಿತ ಉದ್ಧಾರಕ ಅಂತೆಲ್ಲ ಘೋಷಿಸಿಕೊಂಡಿದ್ದ. ಕೆಳವರ್ಗದವರಿಗೆ ಸ್ಥಾನಮಾನ ಸಿಗೋದಕ್ಕೆ ಹೋರಾಟ ಮಾಡಿ ಕ್ರಾಂತಿ ಎಬ್ಬಿಸ್ತೀನಿ ಅಂತ ಬಂದವನು ತನ್ನದೇ ಜಾತಿ ಬಾಂಧವರ ಜೊತೆ ಅದೆಷ್ಟು ಕೆಟ್ಟದಾಗ ನಡ್ಕೊಂಡ, ಅದ್ಯಾವ್ಯಾವ ಥರದ ಅನ್ಯಾಯ ಮಾಡಿ ಮೇಲು ಬಂದ, ಅಧಿಕಾರಿಗಳನ್ನ ಯಾವ ರೀತಿ ಹೆದರಿಸ್ದ, ಹೆಂಗೆ ಮೈಸೂರಿನಲ್ಲಿ ಹಿಟ್ಲರ್ ದರ್ಬಾರ್ ಮಾಡಿ ಇವತ್ತು ಜೈಲಿನಲ್ಲಿ ಫಿಟ್ ಆಗ್ತಿದ್ದಾನೆ ಅನ್ನೋ ಸಂಪೂರ್ಣ ಕಥೆಯನ್ನ ನಾವು ನಿಮ್ಮ ಮುಂದೆ ಇಡ್ತಿದ್ದೀವಿ. ಇದು AJMS ಅನ್ನೋ ಸಂಘಟನೆಯ ರಾಜ್ಯಾಧ್ಯಕ್ಷನಾಗಿದ್ದ ಮಂಟೆ ಲಿಂಗಯ್ಯ ಮೈಸೂರನ್ನೇ ಆಳಿದ ಕಥೆ. ಇವನ ತಲೆ ಕೂದಲು ಮಂಟೆ ಲಿಂಗನ ಒಂದ್ ಕಡೆ ಕುಣಿಸ್ಬಿಟ್ಟು ಕತ್ತಿ ತಗೊಂಡು ಕ್ಲೀನ್ ತಲೆ ಕೂದಲು ಕೆರೆದು ಬಿಟ್ಬೇಕಾದ್ರೆ ಒಂದು ಎಲ್ಲಕ್ಕೊಂದಷ್ಟು ಕೊಟ್ಬಿಟ್ಟು ಇವ್ನ ತಲೆ ಕೂದಲು ಹಾಕ್ಬೋದು. ಆದ್ರೆ ಇವ್ನು ಎಷ್ಟು ಮನೆ ಹಾಳು ಮಾಡಿದ್ದಾನೆ, ಎಷ್ಟು ಸಂಸಾರ ಮುರಿದಿದ್ದಾನೆ, ಎಷ್ಟು ಜನಕ್ಕೆ ಇವನು ಜೈಲಿಗೆ ಕಳಿಸಿದ್ದಾನೆ. ಇವತ್ತೇನಾರ ಮೈಸೂರು ಕೋರ್ಟಲ್ಲಿ ಇವತ್ತು ಅಲ್ಪ ಸ್ವಲ್ಪ ಪ್ರಮಾಣದ ಏನಾರ ಕೋರ್ಟ್ ಇದರಲ್ಲಿ ಕೇಸ್ಗಳು ಜನಗಳು ನಿಂತ್ಕೊತಾರೆ ಅಂದ್ರೆ ಮಂಟೆಲಿಂಗನೇ ಕಾರಣ ಅಂತ ಹೇಳ್ಬೋದು. ಎಂಥ ದುರಂತ ನೋಡಿ. ಮಂಟೆ ಲಿಂಗಯ್ಯ ಅನ್ನೋ ಪವಾಡ ಪುರುಷರೊಬ್ರು ಇದೇ ಮೈಸೂರು ಮಂಡ್ಯ ಭಾಗದಲ್ಲಿ ಮೊದಲಿದ್ರು. ಮಂಟೆ ಲಿಂಗಯ್ಯನ ಕಥಾ ಪ್ರಸಂಗ ಈ ಭಾಗದಲ್ಲಿ ತುಂಬಾ ಪ್ರಸಿದ್ಧ. ಆದ್ರೆ ಅದೇ ಮಂಟೆ ಲಿಂಗಯ್ಯನ ಹೆಸರಿಟ್ಕೊಂಡ ಈ ಮನುಷ್ಯ ಅವರಿಗೆ ತದ್ವಿರುದ್ಧವಾಗಿದ್ದ. ಈ ಭಯಾನಕ ಪರ್ಸನಾಲಿಟಿಯ ಡಿಟೇಲ್ ಸ್ಟೋರಿ ಶುರು ಮಾಡೋ ಮೊದಲು ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ನ ನಾವು ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ಜೋಗಿ ಹೇರ್ ಸ್ಟೈಲ್ನ ಈತನ ಹೆಸರು ಶಂಕರ. ಈತ ಇಡೀ ಕಥೆಯ ಬಹುಮುಖ್ಯ ವ್ಯಕ್ತಿ. ಇವತ್ತು ಮಂಟೆ ಲಿಂಗಯ್ಯ ಅನ್ನೋ ಪವರ್ಫುಲ್ ಮನುಷ್ಯನೊಬ್ಬನನ್ನ ಜೈಲಿಗೆ ಕಳಿಸ್ತಿರೋನೇ ಈತ. ವಿಚಿತ್ರ ಅಂದ್ರೆ ಇವನು ಕೂಡ ಮಂಟೆ ಲಿಂಗಯ್ಯನ ಜೊತೆ ಜೈಲಿಗೆ ಹೋಗ್ತಿರೋ ಅಪರಾಧಿಗಳ ಸಾಲಿಗೆ ಸೇರ್ತಿದ್ದ. ಜೈಲಿಗೆ ಆರೋಪಿಯಾಗೇ ಹೋಗಿದ್ದ. ಆದ್ರೆ ನಂತರ ತನ್ನ ಪರವಾಗಿ ತಾನೇ ವಾದ ಮಾಡಿಕೊಂಡ. ಅದರ ಜೊತೆಗೆ ಬಹುಮುಖ್ಯವಾದ ವಿಷಯ ಅಂದ್ರೆ ಇವನೇ ಉಳಿದ ಅಪರಾಧಿಗಳ ವಿರುದ್ಧ ಕೋರ್ಟಿನಲ್ಲಿ ಸಾಕ್ಷಿಯಾಗಿ ನಿಂತು ಇವತ್ತು ಜೈಲಿನಿಂದ ಹೊರಬಂದಿದ್ದಾನೆ. ಖುದ್ದು ತಾನೇ ಮಂಟೆ ಲಿಂಗಯ್ಯನ ಇಡೀ ಕಥೆನ ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾನೆ.
ಅವ್ರ ಹತ್ರ ತುಂಬ ವಾಕ್ಚಾತುರ್ಯ ಉಳ್ಳಂಥ ವ್ಯಕ್ತಿ. ಅದು ಒಂದು ಕಲೆ. ಆ ಕಲೆ ಎಲ್ರಿಗೂ ಬರೋದಿಲ್ಲ. ಹೇಗೆ ಮಾತಾಡ್ತಾರೆ ಅಂದರೆ, ನೀವು ಅವ್ರ ಹತ್ರ 2 ನಿಮಿಷ ಮಾತಾಡಿದ್ರೆ ನಿಮ್ಮ ಫುಲ್ ಬ್ರೈನ್ ವಾಶ್ ಮಾಡ್ಬಿಡ್ತಾರೆ ನಿಮ್ಮನ್ನ. ನೀವು ಅವರು ಸರಿ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಅಂತ ಅಪ್ಪಟ ಚಿನ್ನದಂತ ಮಾತಾಡ್ತಾರೆ ಮಂಟೆಲಿಂಗಯ್ಯನವರು. ತುಂಬ ವಿಚಾರವಾದಿಗಳು, ಸ್ವಯಂ ಘೋಷಿತ ವಿಚಾರವಾದಿ ಅಂತ ಘೋಷಣೆ ಮಾಡಿಕೊಂಡು ಅದನ್ನು ಪ್ರತಿಪಾದಿಸಿ ಎಲ್ಲರ ಮುಂದೆ ನಾನು IAS, IPS, KS ಅಧಿಕಾರಿಗಳ ಹಾಲಿ ಸಂಘದ ಅಧ್ಯಕ್ಷ ಅಂತ ಇರ್ತಕ್ಕಂಥ IPS ಇಂಡಿಯನ್ ಪೊಲೀಸ್ನವ್ರಿಗೆ ಅವರು ಮಕ್ಕರ್ ಮಾಡಿರ್ತಕ್ಕಂಥವ್ರು. ಇನ್ನು ನನ್ನಂಥ ಸಾಮಾನ್ಯನಿಗೆ ಅವರು ಮಕ್ಕರ್ ಮಾಡ್ಲಿಕ್ಕಾಗಲ್ಲ ಸ್ವಾಮಿ. ಎಂಥವ್ರು ಬೇಕಾದ್ರೂ ಮಕ್ಕರ್ ಮಾಡ್ತಾರೆ. ಹೀಗೆ ಮಂಟೆಯ ಪವರ್ನಿಂದ ಹಿಡಿದು ವೀಕ್ನೆಸ್ ತನಕ ಪ್ರತಿಯೊಂದನ್ನು ಬಿಡಿಸಿರೋ ಶಂಕರನ್ ಹತ್ರ ಡಿಟೇಲ್ ಆಗಿ ಕಥೆ ಹೇಳಿಸೋ ಮೊದಲು ಮಂಟೆಲಿಂಗಯ್ಯನಿಗೆ ಜೀವಾವಧಿ ಶಿಕ್ಷೆಯಾಗಿದ್ಯಾಕೆ ಅನ್ನೋದನ್ನ ವಿಜಯನಗರದ ಇನ್ಸ್ಪೆಕ್ಟರ್ GN ಮೋಹನ್ ಹೇಳ್ತಾರೆ. ಹುಲಿ ಇದ್ದಂಗಿದ್ರು ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳೆಲ್ಲ ಅವರು ಒಂಥರ ಹುಲಿ ಇದ್ದಂಗಿದ್ರು. ಅಂಥವ್ರನ್ನ ನಾವು ಅವ್ರಿಗೆ ಅವಮಾನ ಮಾಡ್ತಾ ಇದ್ದಾನೆ. ಇವ್ರನ್ನ ನಾವು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಇವನ್ನ ಪತ್ರಿಕಾ ಹೇಳಿಕೆ ನೀಡಿರೋಣ, ಬನ್ನಿ ಅವಳನ್ನ ಎಳ್ಕೊಂಡೋಗಿ ಏನು ಬೇಕಾದ್ ಮಾಡೋಣ, ಮಂಟೆಲಿಂಗಯ್ಯನವ್ರ ಹತ್ರ ನಾವು ಹಾಜರುಪಡಿಸೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಂದು 300 ಮೀಟರ್ ಮನೆ ಗಂಗಮ್ಮನ ಮನೆ ಇರುತ್ತೆ. ಅಲ್ಲಿ ಒಂದು 20 ಜನ ಬಂದು, ನಾವೇನು FIR ಹಾಕಿದ್ದವ್ರು ಒಂದು 25 ಜನ ಬಂದು ಅವಳನ್ನ ಎಳ್ಕೊಂಬಂದು ಒಂದು ಆಟೋಕ್ಕೆ ಹಾಕೊಂಡು, ಆಟೋದಲ್ಲಿಂದ ಮತ್ತೆ ಒಂದು ಸ್ವಲ್ಪ ದೂರ ಆದಮೇಲೆ ಟಾಟಾ ಸುಮೋಗೆ ಹಾಕೊಂಡು ಅವನ ಮನೆಗೆ ಬರ್ತಾರೆ. ಮಂಟೆಲಿಂಗಯ್ಯನ ಮನೆಗೆ ಬರ್ತಾರೆ. ಈ ಥರ ಎತ್ತಾಕೊಂಡು ಬಂದಿದ್ದೀವಿ ಅಂತ ಹೇಳಿದಾಗ ಮಂಟೆಲಿಂಗಯ್ಯ ಮತ್ತು ಅವನ ಹೆಂಡತಿ ತಗೊಂಡೋಗಿ ನೀವು ಏನಾದ್ರು ಮಾಡ್ಬಿಟ್ಟು ಬನ್ನಿ, ಎದುರ್ಕೋಬೇಡಿ, ನಾನು ನಿಮ್ಗೆ ಬೆಂಬಲ ಇದ್ದೀನಿ ಅಂದಾಗ ಹೇಗೇನವ್ರು ಬಂದು ವಾಪಸ್ಸು ಅಲ್ಲಿ HD ಕೋಟೆ ರೋಡ್, ಎಂಪಾಪುರದ ಹತ್ರ ಒಂದು ಕಬಿನಿ ನಾಲೆ ರೋಡ್ನಲ್ಲಿ ಅವಳ ಸಿಕ್ಕಾಬಿಟ್ಟು ಭಾಳ ಕ್ರೂರವಾಗಿ ಕೊಲ್ತಾರೆ. 2005 ನವೆಂಬರ್ ತಿಂಗಳಲ್ಲಿ ನಡೆದ ಈ ಗಂಗಮ್ಮನ ಹತ್ಯಾ ಪ್ರಕರಣ ಹಳ್ಳ ಹಿಡಿಯದ ಹಾಗೆ ಹಗಲು ರಾತ್ರಿ ಕೆಲಸ ಮಾಡಿದವರು ಮೋಹನ್. ಅವರು ಈ ಪ್ರಕರಣದಲ್ಲಿ ಮಂಟೆಯನ್ನ ಹಿಡಿಯೋದಕ್ಕೆ ಎಷ್ಟು ಕಷ್ಟಪಟ್ರು, ಸಾಕ್ಷಿಯಾಗಿದ್ದ ಶಂಕರನನ್ನ ಹೆಂಗ ಕಾಪಾಡಿದ್ರು, ನಂತರ ಈಗ ಮತ್ತು 22 ಜನಕ್ಕೆ ಶಿಕ್ಷೆಯಾಗೋ ಹಂಗ ಮಾಡಿದ್ ಹೆಂಗೆ ಅನ್ನೋದನ್ನೆಲ್ಲ ಮುಂದೆ ಅವರ ಹತ್ರನೇ ಹೇಳಿಸ್ತೀವಿ. ಸದ್ಯಕ್ಕೆ ಶಿಕ್ಷೆಗೆ ಗುರಿಯಾದ ಮಂಟೆಲಿಂಗಯ್ಯ ಆವತ್ತು ಕೋರ್ಟ್ ಪ್ರಿಮೈಸಸ್ ನಲ್ಲಿ ಅದೇನು ಮಾಡ್ತಿದ್ದ ನೋಡಿ. ಇವನಿಗೆ ಟ್ರೀಟ್ಮೆಂಟ್ ಕೊಡೋಕೆ ಬಡವ, ಇವನಿಗೇನು ಲಕ್ಸುರಿ ಲೈಫ್ ನೋಡಿ. ಪಂಚಾಯತಿರೋಗಿದ್ದಾರೆ, ತಾಯಿ ತಂಗಿದ್ರೆ ಇವ್ನು ನೋಡಕ್ಕೆ ಬಂದಿಲ್ಲ. ಕಾರಣಕ್ಕೆ ಇವ್ನು ಕ್ಯಾರೆಕ್ಟರ್ ಸರಿಯಿಲ್ಲ. ನಾನು ವೈಯಕ್ತಿಕವಾಗಿ ಮಾತಾಡ್ತೀನಿ ಅಂತ ಚಾಮರಾಜನಗರ ಗಾಡ್ಕರನ್ನ ಹುಡುಗ, ಶ್ರೀರಾಪಟ್ಟಣ ಹುಡುಗ, ಕನ್ನಯ್ಯ ಅಂತ ಉಪಾರ ಹುಡುಗ, ಕನ್ನೆವರೆಗೂ ಅವನ್ನ ಗಾಡ್ಕರ್ ಅಂತ ಮಾಡಿದೆ. ಇದೇ ಥರ ಜನ ಲೆಕ್ಚರ್ ಆಗಿದ್ದಾರೆ, ಭಾಳ ಜನ ಆಫೀಸರ್ ಆಗಿದ್ದಾರೆ. ಅದು ನಮ್ಮ ಮನೆತನಕ್ಕೆ ಬಂದಾಗ ನಾನು ಮಾಡ್ತಿದ್ದೇನೆ. ನಾನು ಒಂದು ನೀತಿಬದ್ಧ ಸಮಾಜದಲ್ಲಿ ಡಾಕ್ಟರ್ ಲೋಹಿಯ ಮತ್ತು ಅಂಬೇಡ್ಕರ್ ವಾದಿಯಾಗಿರೋದನ್ನ ಇಲ್ಲಿ ಜಾತಿವಾದಿಗಳು ಸಹಿಸಿಕೊಳ್ಳಲ್ಲ ಮತ್ತು ಸದಾತಿಯವರು ಭ್ರಷ್ಟಾಚಾರದ ಬಯಲುಗಳಿಗೆ ಸಿಕ್ಕಿಲ್ಲ. ಅದರಿಂದ ಈ ಪೊಲೀಸು ಮತ್ತು ರಾಜಕಾರಣಿ ಸೇರಿ ಸಂಬಂಧ ಇಲ್ಲದ ಕೇಸ್ಗೆ ನನ್ನನ್ನು ಇನ್ವಾಲ್ವ್ ಮಾಡಿದ್ದಾರೆ. ಇವನು ಅದೆಷ್ಟು ಪವರ್ಫುಲ್ ಅನ್ನೋದು ಗೊತ್ತಾಗಿರಬೇಕಲ್ಲ. ಈ ಹಿಂದೆ ಜೀವಾವಧಿ ಶಿಕ್ಷೆಗೊಳಗಾದವನೊಬ್ಬ ಹಿಂಗೆ ಕುಂತು ಹರಟಿದ್ದನ್ನ ನೀವು ನೋಡಿದ್ರ? ನಾನು ಅಪರಾಧಿ ಅಲ್ವೇ ಅಲ್ಲ ಅನ್ನೋ ಹಂಗೆ ಪ್ರೆಸ್ನವರ ಮುಂದೆ ನಿಂತು ಮಾತಾಡಿದ್ದಿದ್ಯಾ? ನೋ ವೇಸ್. ದಟ್ ಈಸ್ ಮಂಟೆ. ನಿರಪರಾಧಿಗಳಿಗೆ ನ್ಯಾಯ ಸಿಗುತ್ತೆ ಅಂತ ನ್ಯಾಯದ ಮೇಲೆ ನಂಬಿಕೆ ಇದ್ದೀನಿ. ಕಾನೂನಿಗಿಂತ ಯಾರು ದೊಡ್ಡವರಿಲ್ಲ. ಬ್ರೈನ್ ಮ್ಯಾಪ್ ಮಾಡಿ ನಾವು ನಿಜವಾಗಲೂ ನಿರಪರಾಧಿ ಅಂತ ಆಗುತ್ತೆ. ಶಿಕ್ಷೆ ಇದ್ರೆ ನಮಗೆ ಶಿಕ್ಷೆ ಕೊಡೋದು ಬೇಡ, ಹ್ಯಾಂಗೆ ಮಾಡಬಿಡ್ಲಿ ನಾವು ತಪ್ಪು ಮಾಡಿದ್ವಿ. ಎಂಥ ಕಾನ್ಫಿಡೆನ್ಸ್ ನೋಡಿ. ಮಂಟೆಲಿಂಗಯ್ಯ ಏನು ಅನ್ನೋದು ಗೊತ್ತಿರೋರು ಇವನು ಅದ್ಯಾವ ಟೈಮ್ನಲ್ಲೂ ಕಾನ್ಫಿಡೆನ್ಸ್ ಕಳ್ಕೊಳ್ಳಲ್ಲ, ತನ್ನದೇ ತಪ್ಪಿದ್ರೂ ತೋರಿಸ್ಕೊಳ್ಳಲ್ಲ ಅಂತ ಬಾಯ್ಬಿಟ್ಟು ಹೇಳ್ತಾರೆ. ಅವನ ಈ ಮಾತಿಗೆ ಮರುಳಾಗಬೇಕು, ಬುದ್ಧಿವಂತಿಕೆಗೆ ಬೆರಗಾಗಬೇಕು. ಇಂಥ ಮನುಷ್ಯ ಮೈಸೂರಿನಲ್ಲಿ ಆಟ ಶುರು ಮಾಡಿ 3 ದಶಕಗಳೇ ಆಗ್ತಾ ಬಂದವು. ಅದು ಅಟ್ರಾಸಿಟಿ ಕೇಸ್ಗಳ ಹಾವಳಿ ಜಾಸ್ತಿ ಇದ್ದ ಕಾಲ. ದಲಿತರು ಸವರ್ಣೀಯರ ವಿರುದ್ಧ ಜಾತಿನಿಂದನೇ ಕಂಪ್ಲೇಂಟ್ ಕೊಟ್ಟರು ಅಂದರೆ ಕಥೆ ಮುಗೀತು ಅನ್ನೋ ಹಂಗಿತ್ತು. ಅಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ಜನಜಾಗೃತಿ ಮಹಾಸಭಾ ಅನ್ನೋ ಸಂಘಟನೆ ಕಟ್ಟಿದವನು ಸೋಕಾಲ್ಡ್ ದಲಿತ ಮುಖಂಡ ಮಂಟೆಲಿಂಗಯ್ಯ. ಅದನ್ನಿಟ್ಕೊಂಡು ಆತ ನಡೆಸಿದ ಉರವಣಿಗೆಯ ಕಥೆ ದೊಡ್ಡದು. ಆ ದಬ್ಬಾಳಿಕೆಗಳ ಪೈಕಿ ಒಂದು ಗಂಗಮ್ಮನ ಕೊಲೆ. ಒಂದು ಸಣ್ಣ ಬ್ರೇಕ್ನ ನಂತರ ಅದ್ರ ಬಗ್ಗೆ ಹೇಳ್ತೀವಿ.